ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಆಗಿದೆ, 24 ಗಂಟೆ ಭಾರತದ ಬಾವುಟ ಎಲ್ಲಿ ಬೇಕಾದ್ರೂ ಆರ್ಬಹುದು. ರೂಲು ಇದೆ ಅದ್ರಂತೆ ನೀವು ಹೋಗ್ತಾ ಇದ್ದೀರಾ ಅನ್ನೋದಾದ್ರೆ ಈಗ ಏನೇನು ಈ ಗಲಭೆನ ಎಬ್ಸಿದಾರೆ ಅಂತ ಹೇಳ್ತಿದ್ರಲ್ಲ, ಇಲ್ಲಿ ಮಾಜಿ ಹಾಸನದ ಶಾಸಕರು ಬಂದಿದ್ರು, ಮಾಜಿ ಚಿಕ್ಕಮಗಳೂರಿನ ಶಾಸಕರು ಕೂಡ ಲೀಡ್ ಮಾಡಿದ್ದಾರೆ ಪ್ರೊಟೆಸ್ಟ್ ಗಳನ್ನ. ಲೀಗಲಿ ನೀವು ಇದನ್ನ ಹೇಗೆ ತಗೊಂಡು ಹೋಗ್ತೀರಾ? 1 ಲಕ್ಷ ಭಾರತದ ಬಾವುಟವನ್ನ ಮಂಡ್ಯದ ಮನೆಗಳ ಮೇಲೆ ಆರಿಸ್ತೀವಿ, ತಿರಂಗ ಯಾತ್ರೆ ಮಾಡ್ತೀವಿ. ಯಾರಿಗೆ ತಾಕತ್ತಿದೆ ತಡಿಲಿ ನೋಡೋಣ ಭಾರತದ ಬಾವುಟನ. ಏನ್ ಬೇಕಾರಾಗ್ಲಿ, ಏನ್ ಬೇಕಾರೆ ಎಲ್ಲ ನಮ್ದು ಶಾಂತಿ ನಡಿಗೆ, ನಾವು ಕಲ್ಲೊಡಿಯೋ ನಡಿಗೆ ಅಲ್ಲ. ನಮ್ ದೇಶ ನಮ್ದು, ದೇಶ ನಮ್ದು. ದೇಶ ನಮ್ಮದು. ದೇಶದ ಬಾವುಟ ಆರಿಸಿರೋದಕ್ಕೆ ಇವತ್ತು ಚಪ್ಪಲಿ ಹೊಡೆದಿದ್ದಾರೆ, ಕಲ್ಲು ಹೊಡೆದಿದ್ದಾರೆ. ಮಂಡ್ಯದ ಮನೆಗಳ ಮೇಲೆ ಭಾರತದ ಬಾವುಟ ಆರಿಸ್ತೀವಿ, ತಿರಂಗ ನಡಿಗೆನ ಮಾಡ್ತೀವಿ. ಯಾರಿಗೆ ತಾಕತ್ತಿದೆ ನಿಲ್ಸ್ರಿ ನೋಡೋಣ. ಭಾರತದ ಬಾವುಟ ಅದು ಸರ್ಕಾರ ನೋಡ್ಕೊಳುತ್ತೆ. ನಾನು ಸರ್ಕಾರಕ್ಕೆ ಪತ್ರ ಬರೀತೀನಿ. ಈ ಏನು ಗಲಭೆಯನ್ನು ಉಂಟು ಮಾಡಬೇಕು ಅಂತ ಹೇಳಿ ಬಂದು ಮಂಡ್ಯದ ಮುಗ್ಧ ಜನರಕ್ಕೆ ವಿಷ ಹಾಕಿ ನಿನ್ನೆ 2 ದಿನ ಡ್ರಾಮಾ ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಲೆಟ್ರು ಬರಿತೀನಿ. ಮಂಡ್ಯ ನೋಡಿ, ಇವಾಗ ನಾನು ಹಳ್ಳಿಗೆ ಹೋಗಿದ್ದೆ, ಎರಡು ಹಳ್ಳಿಗೆ. ರೈತರೆಲ್ಲ ಬಂದು ಭಾರತದ ಬಾವುಟ ಕೊಟ್ಟೋದ್ರು. ಅಣ್ಣ ಅಭಿವೃದ್ಧಿ ಆಗ್ಬೇಕಣ್ಣ, ಇವ್ರು ಯಾರೋ ಬಾವುಟ ಹಿಡ್ಕೊಂಡ್ಬಂದು ಎಲ್ಲ ಹೊಡೆಯುತ್ತವ್ರು, ಎಲ್ಲರೂ ನಮಗೆ ಭಯ ಆಗ್ತಾ ಇದೆ, ಅಭಿವೃದ್ಧಿ ಆಗ್ಬೇಕಂತೇಳಿ ಮಹಿಳೆ ರೈತರು ಬಾವುಟ ಕೊಟ್ಟರು ನನ್ನ ಕೈಗೆ. ಬಹಳ ಸಂತೋಷ ಆಗ್ತಾ ಇದೆ. ಪತ್ರ ಬರಿತೀನಿ. ಈ ಬಾವುಟವನ್ನ ದೇಶದ ಬಾವುಟ ಆರಿಸ್ತೀವಿ ಅಂತ ತಗೊಂಡು ವಿಷ ಬೀಜ ಬಿತ್ತಿ ಗಲಭೆ ಮಾಡಿ ಕಲ್ಲು ಹೊಡೆದು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ.